ಗೈಸ್, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನನ್ನ ಹೊಸ ವರ್ಷದ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಡಿಸೆಂಬರ್ 31 ರಾತ್ರಿ. ಆ್ಯಕ್ಚುಲಿ ನಾವು ರಾತ್ರಿ ಕೇಕ್ ಕಟ್ ಮಾಡೋಣ ಅಂತ ಕೇಕ್ ತಂದಿದ್ವಿ, ಆದರೆ ನಾವೆಲ್ಲರೂ ಮಲ್ಕೊಂಡ್ಬಿಟ್ವಿ. ಮಧ್ಯರಾತ್ರಿ ಎಚ್ಚರ ಆದಾಗ ಯಾರಿಗೂ ಎದ್ದು ಕೇಕ್ ಕಟ್ ಮಾಡೋಷ್ಟು ಮೂಡೇ ಇರಲಿಲ್ಲ. ಯಾಕಂದರೆ ಸಿಗಂದೂರಿಗೆ ಹೋಗಿದ್ವಿ ನಾವು 31. ಸೊ ಹಾಗಾಗಿ ಎಲ್ಲರಿಗೂ ಸುಸ್ತಾಗಿ ಮಲ್ಕೊಂಡಿದ್ವಿ. ಜನವರಿ 1 ನಮ್ಮಮ್ಮನ ಬರ್ತಡೇ. ಆಧಾರ್ ಕಾರ್ಡ್ ಪ್ರಕಾರ ಸೊ ಪ್ರತಿ ವರ್ಷ ನಾವು ಅಮ್ಮನ ಬರ್ತಡೇನ ಜನವರಿ 1ಕ್ಕೆ ಮಾಡ್ತೀವಿ. ಕೇಕ್ನ ಅವ್ರ ಹತ್ರನೇ ಕಟ್ ಮಾಡಿಸ್ತೀವಿ. ಈ ವರ್ಷ ನಾವು 31 ನೈಟ್ ಕೇಕ್ ಕಟ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ 1ನೇ ತಾರೀಕು ಬೆಳಗ್ಗೆ ಅದೇ ಕೇಕ್ನ ಅಮ್ಮನ ಹತ್ರ ಕಟ್ ಮಾಡಿಸ್ತಾ ಇದ್ದೀನಿ. ಹಾಗೆ ನಮ್ಮ ಅಮ್ಮನ ಡ್ರೆಸ್ ಮೀಶೋ ಅಲ್ಲಿ ಆರ್ಡರ್ ಮಾಡಿದ್ದು. ಇನ್ ಕೇಸ್ ನಿಮಗೆ ಇಷ್ಟ ಆಗಿದ್ರೆ ಲಿಂಕ್ಗೋಸ್ಕರ ಕಮೆಂಟ್ ಮಾಡಿ. ನಾನು ಇವಾಗ ಬೆಳಗ್ಗೆ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಯಾವತ್ತೂ ಅಷ್ಟೇ ನೀವು ಹಾಳು ಹೊಟ್ಟೆಯಲ್ಲಿ ಗ್ರೀನ್ ಟೀನ ಕುಡಿಬಾರ್ದು. ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿದು 4 ನೆನೆಸಿದ ಬಾದಾಮಿ ತಿಂದು, ಹಾಗೆ ಇವತ್ತು ತಿಂಡಿಗೆ ನಾನೇ ಟೊಮೆಟೊ ಬಾತ್, ಒಂಥರ ರೈಸ್ ಬಾತ್ ಥರ ಮಾಡಿದೆ, ಅದನ್ನು ಕೂಡ ತಿಂದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ಗ್ರೀನ್ ಟೀಯಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ನಿಮ್ಮ ನಾರ್ಮಲ್ ಕಾಫಿ ಟೀ ಬದಲು ಇದನ್ನ ನೀವು ರಿಪ್ಲೇಸ್ ಮಾಡ್ಬೋದು. ನಿಮಗೆ ಗ್ರೀನ್ ಟೀ ಕುಡಿಯೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಬೇರೆ ಒಂದು ಹರ್ಬಲ್ ಟೀ ಅಥವಾ ಕಷಾಯಗಳನ್ನ ಮಾಡ್ಕೊಂಡು ಕುಡಿಬೋದು. ನಾನಿವತ್ತು ನೈಟ್ ಟ್ರಿಪ್ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಲಗೇಜ್ ಎಲ್ಲ ಪ್ಯಾಕ್ ಮಾಡೋದಿತ್ತು. ಮಧ್ಯಾಹ್ನ ತನಕ ಲಗೇಜ್ ಪ್ಯಾಕಿಂಗೇ ಆಯಿತು. ಆಲ್ಮೋಸ್ಟ್ ಎಲ್ಲ ಲಗೇಜ್ ಪ್ಯಾಕ್ ಆದಮೇಲೆ ನಾನು ಮಧ್ಯಾಹ್ನ ಊಟ ಮಾಡಿದೆ. ಊಟಕ್ಕೆ ಚಪಾತಿ, ಪಲ್ಯ, ಹಾಗೆ ಬೆಳಗ್ಗೆ ಸ್ವಲ್ಪ ಪಲಾವ್ ತಿಂದೆ. ಜನವರಿ 1 ವರ್ಷದ ಮೊದಲನೇ ದಿನ. ನಾವು ಪ್ರತಿ ವರ್ಷ ಜನವರಿ 1ಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗಾಗಿ ಇವತ್ತು ಕೂಡ ಹೊರಡೋಣ ಅಂತ ನಾನು ಅಮ್ಮ ರೆಡಿ ಆಗಿದ್ದೀವಿ. ಈ ವರ್ಷನ ದೇವ್ರ ಆಶೀರ್ವಾದದಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಹೋಗಿದ್ದು ಇಕ್ಕೇರಿ ಅಘೋರೇಶ್ವರ ಟೆಂಪಲ್ಗೆ. ಸಾಗರದಿಂದ ಇಕ್ಕೇರಿಗೆ ಸುಮಾರು 4 ಕಿಲೋಮೀಟರ್ ಆಗುತ್ತೆ. ಇಲ್ಲಿನ ಅಘೋರೇಶ್ವರ ದೇವಸ್ಥಾನ ತುಂಬಾ ಪ್ರಸಿದ್ಧವಾಗಿದೆ. ಹಾಗೆ ಇದನ್ನ ಹೊಯ್ಸಳ ಮತ್ತೆ ಕದಂಬ ಶೈಲಿಯಲ್ಲಿ ಕಟ್ಟಲಾಗಿದೆ. ಕೆಳದಿ ಅರಸರ ಆಳ್ವಿಕೆಯ ಸಮಯದಲ್ಲಿ ಇದನ್ನ ಹೊಂಬುಚ್ಚದ ವೆಂಕಟಯ್ಯ ಎಂಬುವರು ಕಟ್ಟಿದ್ದಾರೆ ಅಂತ ಇಲ್ಲಿ ದೇಗುಲದಲ್ಲಿರುವ ಕಲ್ಲಿಂದು ಹಳೆಗನ್ನಡದ ಬರಹದಲ್ಲಿ ಇದೆ. ಉತ್ತರ ದಕ್ಷಿಣ ದಿಕ್ಕಿನಲ್ಲಿರುವ ಈ ದೇವಾಲಯವು ಗರ್ಭಗೃಹ, ಅರ್ಧ ಮಂಟಪ, ಹಾಗೆ ಮುಖಮಂಟಪ, ಹಾಗೆ ಮುಂದ್ಗಡೆ ಕೂಡ ನಂದಿ ಮಂಟಪ ಕೂಡ ಇದೆ. ಒಂದು ನಂದಿಗೆ ಗರ್ಭಗೃಹದಲ್ಲಿ ಕಲ್ಲಿನ ಶಿವಲಿಂಗ ಇದೆ. ಹಾಗೆ ಅರ್ಧ ಮಂಟಪದಲ್ಲಿ ಬಿಳಿ ಕಲ್ಲು ಅಥವಾ ಅಮೃತ ಕಲ್ಲಿಂದ ಕೆತ್ತಿರುವ ಸಣ್ಣ ನಂದಿ ಇದೆ. ದೇವಾಲಯದ ಆವರಣದಲ್ಲಿ ನಾವು ಅಘೋರೇಶ್ವರ ಮೂರ್ತಿಯ ಅವಶೇಷಗಳನ್ನ ನೋಡ್ಬೋದು. ಇಕ್ಕೇರಿಯು 16-17 ಶತಮಾನದಲ್ಲಿ ಕೆಳದಿ ಅರಸರ ರಾಜಧಾನಿಯಾಗಿ ಮೆರೆದಿತ್ತು. 1560ರಿಂದ 1639 ತನಕ ಇದು ಕೆಳದಿ ಅರಸರ ರಾಜಧಾನಿಯಾಗಿತ್ತು. ಹಾಗೆ ನಾನು ಆವಾಗಲೇ ಹೇಳಿದಾಗ ಇಲ್ಲಿ ಗರ್ಭಗೃಹ, ಅರ್ಧ ಮಂಟಪ, ಮುಖಮಂಟಪ ಇದೆ ಅಂತ ಹೇಳಿದ್ನಲ್ಲ, ಆ ಗರ್ಭಗೃಹ ಏನಿದೆ ಅಲ್ಲ, ನೀವು ಫಸ್ಟ್ ನೋಡ್ತಾ ಇದ್ದೀರಲ್ಲ ಆ ಪಾರ್ಟ್, ಅಲ್ಲಿ ಮಾತ್ರ ಪೂಜೆ ಎಲ್ಲ ಮಂತ್ರಗಳು ಪಠನೆ ಆಗೋದು. ಹಾಗೆ ನೆಕ್ಸ್ಟ್ ಪಾರ್ಟ್ ಏನು ನೋಡ್ತಾ ಇದ್ದೀರಲ್ಲ, ಇವಾಗ ನಾವೆಲ್ಲ ಇದ್ದೀವಲ್ಲ, ಇಲ್ಲಿ ಭಕ್ತಾದಿಗಳು ಬಂದು ಕೂರ್ಲಿಕ್ಕೆ, ಹಾಗೆ ಹಿಂದೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇತ್ತಂತೆ. ನಿಜವಾಗ್ಲೂ ನಾನು ಇಕ್ಕೇರಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಅದು ಒಂದು ವಿಡಿಯೋ ಸಾಲೋದೇ ಇಲ್ಲ. ಅಷ್ಟು ಇತಿಹಾಸ ಇದೆ, ಅಷ್ಟು ಒಂದು ವಿಷಯ ಇದೆ. ನೀವೇನು ನೋಡ್ತಾ ಇದ್ದೀರಾ, ಸಣ್ಣ ಸಣ್ಣ ಒಂದು ಏನು ಆರ್ಟ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ವೈಶಿಷ್ಟ್ಯತೆ ಇದೆ. ಹಾಗೆ ಇಲ್ಲಿ 2 ಹಳ್ಳಿಗಳಿದೆ ಅಲ್ಲ, ಇದೇನಾದರೂ ಜಾಯಿನ್ ಆದರೆ ಪ್ರಳಯ ಆಗುತ್ತೆ ಅನ್ನೋದು ಕೂಡ ಹೇಳ್ತಾರೆ. ಇದೆಲ್ಲ ನಿಜನೋ ಸುಳ್ಳ ನನಗೂ ಗೊತ್ತಿಲ್ಲ. ನೀವು ಇವಾಗೇನು ನೋಡ್ತಾ ಇದ್ದೀರಲ್ಲ ಈ ಮಂಟಪದಲ್ಲಿ ನಂದಿ ಇದೆ. ಈ ನಂದಿದು ಬಾಲ ಕಟ್ಟಾಗಿದೆ. ಆ್ಯಕ್ಚುಲಿ ಇದು ಹಿಂದೆ ದಾಳಿ ನಡೆದಾಗ ಈ ನಂದಿ ಬಾಲ ಕಟ್ಟಾಗಿದೆ ಅಂತ ಹೇಳ್ತಾರೆ. ಹಾಗೆ ಅಘೋರೇಶ್ವರ ವಿಗ್ರಹ ಏನು ದೇವಸ್ಥಾನದಲ್ಲಿ ಹಿಂದೆ ಇತ್ತು ಅದು ಕೂಡ ಇವಾಗಿಲ್ಲ. ಅದರದ್ದು ಪಾದಗಳನ್ನ ಮಾತ್ರ ನೋಡ್ಬೋದು ನಾವು ವಿಗ್ರಹದ್ದು. ದೇವಸ್ಥಾನದಲ್ಲಿ ಒಂದೊಂದು ಕಡೆ ಮಾಡಿರುವಂಥ ಕೆತ್ತನೆಗಳಾಗಿರ್ಬೋದು, ಅದನ್ನು ನೀವು ನೋಡಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಿ ನೋಡಬೇಕು. ಹಾಗೆ ತುಂಬ ನೀಟಾಗಿ ಗಮನಿಸಬೇಕು ಪ್ರತಿಯೊಂದು ಆರ್ಟ್ನ ಕೂಡ. ಹಾಗೆ ನೀವು ನೋಡ್ಬೋದು ಕೆಲವೊಂದು ಪಾರ್ಟಲ್ಲಿ ಆ ಕಲ್ಲು ಕಟ್ಟಾಗಿದೆ, ಕೆಲವೊಂದು ಹಾಳಾಗಿದೆ. ಸೊ ಇದೆಲ್ಲ ದಾಳಿ ಆದಾಗ ಈ ಥರ ನಾಶ ಆಗಿದೆ. ಹೆಚ್ಚಾಗಿ ಒಳಗಡೆ ಆ ಥರ ಏನೂ ಆಗಿಲ್ಲ. ಈ ವಿಗ್ರಹಗಳು ಅಥವಾ ಈ ನಂದಿ ಅದಕ್ಕೆ ಸ್ವಲ್ಪ ಹಾನಿಯಾಗಿದೆ ಅಂತ ಹೇಳ್ಬೋದು. ಹಾಗೆ ನೀವು ಗರ್ಭಗುಡಿಯಲ್ಲಿರುವ ಗೋಪುರನ ನೋಡ್ಬೋದು. ಈ ಗೋಪುರದ ಮೇಲಿರುವ ಕಳಸನೇ ಸುಮಾರು 9 ಅಡಿ ಇದೆಯಂತೆ. ಮುಂಚೆ ಈ ಕಳಸ ಬಂದ್ಬಿಟ್ಟು ಬಂಗಾರದಾಗಿತ್ತಂತೆ. ಅದು ಇವಾಗ ಒಂದು ಭಟ್ಕಳದಲ್ಲಿರೋ ಒಂದು ಮಸೀದಿ ಅಲ್ಲಿದೆ ಅಂತ ಹೇಳ್ತಾರೆ. ಬಟ್ ಇವಾಗ ಇಲ್ಲಿರುವಂಥ ಕಳಸ ನೀವು ನೋಡ್ಬೋದು. ಹಾಗೆ ದೇಗುಲದ ಪಶ್ಚಿಮದಲ್ಲಿ ಇದೇ ಶೈಲಿಯ ಒಂದು ಸಣ್ಣ ದೇವಾಲಯ ಇದೆ. ಅದು ಅಖಿಲಾಂಡೇಶ್ವರಿ ದೇವಿ ದೇವಾಲಯ. ನೀವು ಅದನ್ನು ಕೂಡ ನೋಡ್ಬೋದು ಇಲ್ಲಿ ಬಂದರೆ.
ನಿಮಗೆ ಇನ್ನೂ ಇಕ್ಕೇರಿ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದರೆ ಡಿಜಿಟಲ್ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲಲ್ಲಿ ನನ್ನ ಸಂಸ್ಕೃತ ಶಿಕ್ಷಕರಾದ ಗಣಪತಿ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ನೀವು ಅದರಲ್ಲಿ ಎಲ್ಲ ಎಪಿಸೋಡ್ನ ನೋಡ್ಬೋದು. ನೋಡಿ, ಇದೇ ನಂದಿ ಬಾಲ ಕಟ್ಟಾಗಿದೆ, ನೀವು ನೋಡ್ಬೋದು ಇಲ್ಲಿ. ನಾವು ಇದೆಲ್ಲ ನೋಡೋ ಅಷ್ಟರಲ್ಲಿ ದೇವಸ್ಥಾನ ಓಪನ್ ಆಯಿತು. ಸೊ ನಾವು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಇಕ್ಕೇರಿಯಿಂದ ಹೊರಟು ನಾವೀಗ ಬಂದಿದ್ದು ಸಾಗರದ ಮತ್ತೊಂದು ಪ್ರಸಿದ್ಧ ಹಾಗೆ ಪವಿತ್ರವಾದ ಸ್ಥಳ ವರದಳ್ಳಿ ಶ್ರೀಧರಾಶ್ರಮ. ನಾವು ದೇವಸ್ಥಾನಕ್ಕೆ ಹೋಗೋ ಮುಂಚೆ ನಮಗೆ ಗೋಶಾಲೆ ಸಿಗುತ್ತೆ. ಸೊ ನಾವು ಫಸ್ಟು ಗೋಶಾಲೆಗೆ ಹೋದ್ವಿ. ಎಷ್ಟು ಮುಗ್ಧ ಪ್ರಾಣಿಗಳು ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ನನಗಂತೂ ನಾನು ಸುಮಾರು ಹೊತ್ತು ಇಲ್ಲೇ ಸ್ಪೆಂಡ್ ಮಾಡಿದೆ ಅಂತ ಹೇಳ್ಬೋದು. ಕೆಲವೊಂದನ್ನು ನೋಡಿದ್ರೆ ನಿಜ ಭಯ ಆಗೋ ಥರ ಇತ್ತು, ಯಾಕಂದರೆ ಅಷ್ಟು ದೊಡ್ಡಕ್ಕಿದ್ವು. ಹಳ್ಳಿಕರು, HF ತುಂಬ ಇದೇ ಥರ ತಳಿಗಳೆಲ್ಲ ಇತ್ತು ಇಲ್ಲಿ. ನಾವು ಇದೇನು ಕೊಟ್ಟಿಗೆ ನೋಡ್ಕೊಳ್ತಾರಲ್ಲ ಅವ್ರನ್ನ ಮಾತಾಡ್ಸಿದ್ವಿ. ಅವ್ರು ಹೇಳಿದ ಪ್ರಕಾರ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕೊಡುಗೆಗಳು ಬಡವರೇ ಕೊಟ್ಟಿರೋದಂತೆ. ಅವರು ಈ ಹಸುಗಳನ್ನ ದಾನವಾಗಿ ಕೊಟ್ಟಿರ್ತಾರಂತೆ, ಇಲ್ಲ ಅಂದರೆ ಕೆಲವೊಂದು ಇಲ್ಲೇ ಹುಟ್ಟಿ ಬೆಳೆದಿರೋ ಅಂಥ ಹಸುಗಳು ಅಂತೆ ಇದು. ಒಳ್ಳೆ ಕ್ಯೂಟ್ ಆಗಿದೆ ಮಾತ್ರ ಅದು. ಅಲ್ಲಿ ಸೈಲೆಂಟ್ ಅನ್ಸುತ್ತೆ ಇದು. ಅದ್ರ ಕೋಡೆ ದೊಡ್ಡವರು ಮತ್ತು ಮಕ್ಕಳು ಹೋಗ್ತಾರೆ, ಎಲ್ಲರೂ ಕಾಲಿಗಳು ಹೋಗ್ತಾ ಕೈ ಹಿಡಿತಾರೆ. ಬಡವರು ಇಟ್ಕೊಳ್ಳೋದು, ಎಲ್ಲರೂ ದೊಡ್ಡವರು ಹಾಗೆ ಮಾಡೋದಿಲ್ಲ. ಹಾಗಾಗಿ ಬೇಡವ ಕೈ ಅಲ್ಲ, ವಿಶೇಷ ನೋಡ್ರಿ. ಅದೇ ಇವಕ್ಕೆಲ್ಲ 4 ಇರುತ್ತಾ? ಎಲ್ಲವೂ 4. ಬೇರೆ ಬೇರೆ ಅಲ್ಲ. ಇಲ್ಲೊಂದು ತಳಿಗೆ 2 ಕೆಚ್ಚಲಿತ್ತು. ಸೊ ಅದನ್ನು ಫಸ್ಟ್ ಟೈಮ್ ನೋಡಿದ್ರು ಇವರು. ಸೊ ಹಾಗಾಗಿ ಅದು ಯಾವ ತಳಿ ಅಂತೆಲ್ಲ ಕೇಳ್ತಾ ಇದ್ರು. ಅದ್ರ ತಳಿ ಬಂದ್ಬಿಟ್ಟು ಗಿರ್ ಅಂತೆ. ನೋಡಿ, ಇಲ್ಲಿ ಒಂದು ದನ ಇದೆಯಲ್ಲ, ಇದು ಆ್ಯಕ್ಚುಲಿ ನಿನ್ನೆ ನೈಟ್ ಏನೋ ಬಂದಿದ್ದಂತೆ ಇಲ್ಲಿ ಕೊಟ್ಟಿಗೆಗೆ. ಇಲ್ಲಿ ಹೊಸದಂತೆ ಅದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಪೂಜೆ ಮಾಡಿ ನೀಟಾಗಿ ಇಟ್ಕೊಂಡಿದ್ರು. ಇವಾಗ ನಾವು ಕೊಟ್ಟಿಗೆಯಿಂದ ಬಂದು ಈಗ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗೋ ಮುಂಚೆ ಯಾವಾಗಲೂ ಇಲ್ಲಿ ಶ್ರೀಧರ ತೀರ್ಥಕ್ಕೆ ಹೋಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಹೋಗೋದು. ಮುಂಚೆ ಇಲ್ಲಿ ನಾವು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೇನು ನೋಡ್ತಾ ಇದ್ದಾರೆ, ಈ ಕೊಳ ಇದು ಫುಲ್ ಗ್ರೀನಾಗಿ ಫುಲ್ ಗ್ರೀನ್ ಇತ್ತು. ಹಳೆ ಕಲ್ಲೆಲ್ಲ ಇತ್ತು, ಇದರಲ್ಲಿ ಫುಲ್ ನೀರು ಇರ್ತಾ ಇತ್ತು. ಹಾಗೆ ಇಲ್ಲಿ ನಾವು ಸ್ನಾನ ಮಾಡಿಕೊಂಡು ಡ್ರೆಸ್ ಬದಲಾಯಿಸ್ಕೊಂಡು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇವಾಗಿಲ್ಲಿ ನೀರೊಳಗಡೆ ಇಳಿಯೋಕ್ಕೆ ಬಿಡೋದಿಲ್ಲ. ನೀವು ಇನ್ ಕೇಸ್ ಏನಾದರೂ ಸ್ನಾನ ಮಾಡಬೇಕಂದ್ರೆ ಶ್ರೀಧರ ತೀರ್ಥ ಅಲ್ಲಿಂದ ಏನು ಬೀಳತ್ತಲ್ಲ ಅಲ್ಲಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೊಂಡು ನೀವು ಮೇಲ್ಗಡೆ ಹೋಗ್ಬೋದು ದೇವಸ್ಥಾನಕ್ಕೆ. ಶ್ರೀಧರ ಸ್ವಾಮಿಗಳ ಆರಂಭಿಕ ಜೀವನದ ಬಗ್ಗೆ ಹೇಳಬೇಕು ಅಂತ ಅಂದರೆ, ಶ್ರೀಧರ ಸ್ವಾಮಿಗಳು 1908 ಡಿಸೆಂಬರ್ 7ರಂದು ಗುಲ್ಬರ್ಗಾದ ಚಿಂಚೋಳಿ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ದತ್ತ ಜಯಂತಿ ದಿನ ಜನಿಸಿದ್ದಾರೆ. ಹಾಗೆ ಇವ್ರು ಜನಿಸಿದಾಗ ಗುರು ದತ್ತಾತ್ರೇಯವರ ರಥ ಪಾಸ್ ಆಗ್ತಾ ಇತ್ತಂತೆ ಸಂಜೆ. ಶ್ರೀಧರ ಸ್ವಾಮಿ ಅವರ ತಂದೆ ನಾರಾಯಣರಾವ್ ಹಾಗೆ ತಾಯಿ ಕಮಲಾ ದೇಗ್ಲೂರ್ಕರ್. ಶ್ರೀಗಳಿಗೆ ಬಾಲ್ಯದಿಂದಲೇ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತುಂಬಾ ಆಸಕ್ತಿ ಇತ್ತಂತೆ. ಇವರು ರಾಮ ಭಕ್ತರು ಹಾಗೆ ಶ್ರೀ ಸಮರ್ಥ ರಾಮದಾಸ ಅವರ ಶಿಷ್ಯರಾಗಿದ್ರಂತೆ. ಶ್ರೀಧರ ಸ್ವಾಮಿಗಳಿಗೆ 3ನೇ ವಯಸ್ಸಿದ್ದಾಗಲೇ ಅವ್ರ ತಂದೆನ ಕಳ್ಕೊಳ್ತಾರೆ. ಅವರ ತಾಯಿ ಮತ್ತೆ ಅವರ ದೊಡ್ಡಣ್ಣನ ಕುಟುಂಬನ ಸಾಕ್ತಾರೆ. ಶ್ರೀಧರ ಸ್ವಾಮಿಗಳು ಸಣ್ಣವರಿದ್ದಾಗ ಒಂದ್ಸಲಿ ಹುಷಾರು ತಪ್ತಾರೆ. ಹಾಗೆ ಅವರು ಆವಾಗ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ. ತುಂಬ ದಿನಗಳ ಕಾಲ ಶಾಲೆಗೆ ಹೋಗದೇ ಇರೋದ್ರಿಂದ ಅವರಿಗೆ ಎಕ್ಸಾಮಲ್ಲಿ ಹೇಗೆ ಮಾಡ್ತೀನಿ ಅನ್ನೋ ಭಯ ಇರುತ್ತೆ. ಆಗ ಅವ್ರ ತಾಯಿ, ನೀನು ರಾಮನನ್ನು ಜಪಿಸು, ನೀನು ಚೆನ್ನಾಗಿ ಮಾಡ್ತೀಯಾ ಎಕ್ಸಾಮ್ ಅಂತ ಹೇಳ್ದಾರಂತೆ. ಸೊ ಅವ್ರು ಹೇಳ್ದ ಹಾಗೆ ಮಾಡ್ತಾರಂತೆ. ಆಗ ಅವರು ಪರೀಕ್ಷೆಯಲ್ಲಿ ಫಸ್ಟ್ ಬರ್ತಾರಂತೆ, ಫಸ್ಟ್ ರ್ಯಾಂಕ್ ಬಂದಿರ್ತಾರಂತೆ ಅವ್ರ ಕ್ಲಾಸಲ್ಲಿ. ಹಾಗೆ ನೀವಿಲ್ಲಿ ನೋಡ್ಬೋದು ಶ್ರೀಧರ ಸ್ವಾಮಿ ಅವರ ಚಿತ್ರಕಥಾ ಎಲ್ಲ ಇದರಲ್ಲಿದೆ. ಅವ್ರಿಗೆ 10ನೇ ವಯಸ್ಸಿದ್ದಾಗ ಅವ್ರ ಅಣ್ಣನ ಕೂಡ ಕಳ್ಕೊಳ್ತಾರೆ.
ಅವ್ರ ತಾಯಿ ಕೂಡ ಅಷ್ಟೇ, ಅವ್ರ ತಾಯಿನೂ ಇದೇ ಥರ ಕೊರಗುತ್ತಾ ಅವರೂ ತೀರ್ಕೊಳ್ತಾರೆ. ಅವರ ತಾಯಿ ತೀರ್ಕೊಂಡ್ಮೇಲೆ ಅವರು ಗುಲ್ಬರ್ಗದಲ್ಲಿರೋ ಅವ್ರ ಅತ್ತೆ ಮನೆಯಲ್ಲಿ ಸ್ವಲ್ಪ ದಿನ ಇರ್ತಾರೆ. ಹಾಗೆ ಅಲ್ಲಿ ಅವರು ಶಿಕ್ಷಣನ ಮಾಡ್ತಾರೆ. ಇದಾದ್ಮೇಲೆ ಅವರು ಪುಣೆಯಲ್ಲಿರುವಂಥ ಒಂದು ಅನಾಥಾಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಆಧ್ಯಾತ್ಮಿಕ ಚಟುವಟಿಕೆಗಳ ಬಗ್ಗೆ ತುಂಬಾ ಆಸಕ್ತಿ ಬರುತ್ತೆ. ಇನ್ನು 1942ರಲ್ಲಿ ಶೀಗೆಹಳ್ಳಿಯಲ್ಲಿ ಇವರು ಸನ್ಯಾಸತ್ವ ತಗೊಳ್ತಾರೆ. ನಂತರ ಅವರು ದಕ್ಷಿಣ ಭಾರತಕ್ಕೆ, ಉತ್ತರ ಭಾರತಕ್ಕೆಲ್ಲ ಹೋಗಿ ಪ್ರವಚನಗಳು ಹಾಗೆ ವೇದಗಳ ಮುಖ್ಯ ಸಂದೇಶಗಳನ್ನ ಸಾಮಾನ್ಯ ಜನರಿಗೆ ಹರಡ್ತಾರೆ. 1967ರಲ್ಲಿ ಮತ್ತೆ ದಕ್ಷಿಣಕ್ಕೆ ಬಂದು ವರದಪುರದಲ್ಲಿ ಆಶ್ರಮನ ಕಟ್ತಾರೆ. ಇಲ್ಲಿ ತುಂಬ ಪವಾಡಗಳೇ ನಡೆದಿದೆ ಅಂತ ಹೇಳ್ಬೋದು. ತುಂಬ ಜನಕ್ಕೆ ಹುಷಾರಿಲ್ದವರು ಇಲ್ಲಿ ಬಂದು ಹುಷಾರಾಗಿದ್ದಾರೆ. ಹಾಗೆ ಎಷ್ಟೋ ಜನಕ್ಕೆ ಚರ್ಮ ರೋಗದಿಂದ ಬಳಲ್ತಿದ್ದವರು ಇಲ್ಲಿ ಶ್ರೀಧರ ತೀರ್ಥದಲ್ಲಿ ಸ್ನಾನ ಮಾಡಿದ ಮೇಲೆ ಹುಷಾರಾಗಿದ್ದಾರೆ. ಹೀಗೆ ತುಂಬ ಸಿಗುತ್ತೆ ನಿಮಗೆ. ಪ್ರತಿಯೊಬ್ಬರು ಒಂದೊಂದು ವಿಷಯನ ಹೇಳ್ತಾರೆ ಇಲ್ಲಿ ನೋಡಿರೋರು. ನಾವಿಲ್ಲಿ ಸಂಜೆ ಅರ್ಚನೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ. ಆಶ್ರಮದಲ್ಲೇ ನಿಮಗೆ ತಿಂಡಿ, ಮಧ್ಯಾಹ್ನ ಊಟ ಹಾಗೆ ರಾತ್ರಿ ಊಟ ಕೂಡ ಇರುತ್ತೆ. ನೀವು ಯಾವಾಗಲಾದ್ರೂ ಸಾಗರ ಕಡೆ ಬಂದರೆ ವರದಳ್ಳಿ ಶ್ರೀಧರ ಆಶ್ರಮಕ್ಕೆ ಬರ್ಬೋದು. ಹಾಗೆ ಇಕ್ಕೇರಿ ಕೂಡ ಹೋಗ್ಬೋದು. ತುಂಬಾನೇ ಜಾಗಗಳಿದೆ ನಮ್ಮ ಸಾಗರ ಸುತ್ತಮುತ್ತ. ಒಂದಕ್ಕಿಂತ ಒಂದು ಅದ್ಭುತ, ಅದರದ್ದೇ ಆದ ಒಂದು ಹಿಸ್ಟ್ರಿ ಇದೆ. ಸೊ ನಾನು ಇವತ್ತಿನ ಬ್ಲಾಗಲ್ಲಿ ನಾನು ಎಲ್ಲಿಗೆ ಹೋಗಿದ್ದೆ ಅಲ್ಲಿನ ಒಂದು ಸ್ವಲ್ಪ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ. ನಿಮಗೆ ಈ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ. ಅದು ನನ್ನ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಸೊ ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಜೈ ಶ್ರೀ ಕೃಷ್ಣ.